ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡ್ತೀನಿ. ಇವತ್ತಿನ ಲಾಗ ಇವತ್ತಿನ ರೂಟೀನ ಹೆಂಗಿರುತ್ತೆ ಅಂತ ನೋಡೋಣ ಬರ್ರಿ. ಇವತ್ತು ಊರಿಗೆ ಹೊಂಟಿವ್ರಿ. ನಮ್ಮ ಚಾರುಗಳ ತಂಗಿ ಕಡೆ ಹೊಂಟಿವಿ ನೋಡ್ರಿ. ಚಾರುಗಳ ತಂಗಿ ಕಡೆ ರೀ. ಆಮ್ಯಾಗ ನಮ್ಮ ಕಾಕುಗಳ ಕಡೆ ಹೊಂಟಿವ್ರಿ. ನಮ್ಮ ಮನೆಯವರ ಅಕ್ಕಗಳ ಕಡೆ ನೋಡ್ರಿ. ನಮ್ಮ ಮನೆಯವರು ರೆಡಿ ಊಟ ಕೂತಾರೆ. ಇಲ್ಲಿ ಊಟ ಮಾಡ್ತಾರೆ ಅವರು. ಯಾಕೆ ಚಾರು ಹೋಗ್ಬೇಕು ಭಾಳ ಹಠ ಯಾಕೆ ನೋಡ್ರಿ. ಇವತ್ತಿನ ಔಟ್ಫಿಟ್ ಹೆಂಗೈತೆ ನೋಡ್ರಿ ನಮ್ಮದು. ಇನ್ನು ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿದ್ದೈತೆ ನೋಡ್ರಿ. ಅದು ನೋಡ್ರಿ ತೋರಿಸ್ತೀನಿ ನಿಮ್ಗೆ. ಈಗೆಲ್ಲ ಮರ್ತಂಗೆ ಆಗ್ಬಿಟ್ಟೈತೆ ನನಗೂ ನೋಡ್ರಿ. ಹಾಯ್ ಮಾಡ. ಹಾಯ್ ಮಾಡಮ್ಮ. ಹಾಯ್ ಮಾಡಿ. ಲಘು ಮಾಡು. ಹಾಯ್ ಮಾಡಿ. ಹಾಯ್ ಮಾಡಿ ಲಘು. ಲಘು ಹಾಯ್ ಮಾಡಿ. ಹೋಗೋಣ ಹಾಯ್ ಮಾಡಮ್ಮ. ಅವ್ರನ್ನೇನು ಮಾಡ್ತೀವಿ? ಇಲ್ಲಿ ಹಾಯ್ ಮಾಡಿ. ಹಾಯ್ ಮಾಡು. ಹಾಯ್ ಮಾಡ್ಲಿಗು. ಹೌದು ಹಾಯ್ ಮಾಡಿ. ಹಾಯ್ ಅಂತ ಪೂರ್ತಿ ರೆಡಿ ಆಗ್ಯವ್ರಿ. ನಾವು ಹೋಗಾಕನ 9 ಟೈಮ್. ಕೊಡಲ್ಲ ಮನೋ ಚಪಾತಿ ಬ್ಯಾಗ್ ಇಟ್ಟ ನೋಡ್ರಿ ರೆಡಿ ಮಾಡಿ. ಚೀಲ ಸುಮಾರು ಏನಾರ ತೊಗೊಳಕ್ಕೆ ಚೀಲ ಇಟ್ಕೊಂಡೇನ್ರಿ. ನಮ್ಮ ತಮ್ಮ ಕೈಲಿ ಮನ್ಯಾಗ ಇರ್ತಾನೆ ರೀ. ಟೇಲರ್ ಅವರು ನಮ್ಮ ತಮ್ಮ ಇಬ್ಬರು ಇಲ್ಲಿ ಇರ್ತಾರೆ ಅವರು. ಈಗ ಹಾಯ್ ಮಾಡಕತ್ತೊಂಡ್ರಿ. ಚರ್ಮ ಮಾಡಮ್ಮ. ಹಾಯ್ ಮಾಡಿ. ಹಾಯ್ ಏನು ಹಾಯ್ ಏನು ನಾನು ಲಗು. ನಾವಿಲ್ಲಿ ಊರು ಅಕ್ಕ ರೆಡಿ ಆಗ್ಯಾವ ನೋಡ್ರಿ. ನಾನು ನೀರಿನ ಬಾಟ್ಲಿ ಒಂದು 2 ಲೀಟ್ರದ ನಮ್ಮ ತಮ್ಮಾಗ ನಸಕ್ನಾಗ ತುಂಬಿಡಾಕಚ್ಚೇನಿ ರೀ 5ವರೆಗೆನ ಅಡುಗೆ ಮಾಡಾಗನ. ಚಾರು ನೀರು ಬದಲಾದವ್ರ ನೆಗಡಿ ಬರ್ತೈತಿ. ಈಗ ಒಂದು ಬಾಟ್ಲಿ ತುಂಬಿಡ್ಪ ತಂದ ನಮಗೂ ಆಕೈತಿ. ಒಂದು 2 ಲೀಟ್ರ್ ತುಂಬಿಡಾಕಚ್ಚೇನಿ ರೀ. ತುಂಬಿ ಮತ್ತು ಮನ್ಯಾಗ ಇಟ್ರೆ ಮರಿತಾನ ಅಂದ್ಕಿರಿಂದ ಗಾಡಿ ಬ್ಯಾಗ್ನೇ ಹಾಕಾಕಚ್ಚೇನಿ ರೀ. ನಮ್ಮ ಮನೆಯವ್ರು ಏನೋ ಮಾಡಕ್ಕೆ ಹೋಗಿ ತಂದಲ್ಲಿ ಇಟ್ಟಾರ ನೋಡ್ರಿ. ಕಾಂತೈತೆ ನೋಡ್ರಿ ಅಲ್ಲಿ ಕಟ್ಟಿ ಮ್ಯಾಗ. ಅದು ಇಟ್ಟಿದ್ದು ನಾವು ನೋಡೇ ಇಲ್ರಿ. ಹಿಂದಿಂದ ಅಲ್ಲಿ ಊರಿಗೆ ಹೋದ್ಮ್ಯಾಗ ಕೇಳ್ತೇನೆ ರೀ ನೀರಿನ ಬಾಟ್ಲಿ ಚಾರು ಕುಡ್ಸಾಕ. ನಾ ಮನ್ಯಾಗನ ಏನೋ ಮಾಡಕ್ಕೆ ಹೋಗಿ ತೆಗೆದಿಟ್ನಿ. ಕುಡಿಯಾಕ ರೀ ಏನೋ ಮಾಡಕ್ಕೆ ಹೋಗ್ಯಾನಲ್ಲ, ಕುಡಿಯಾಕೆ ತಗೊಂಡಾರ ಅವ್ನು ನೀರನ್ನ. ಇಲ್ಲೇ ಮನ್ಯಾಗ ನೋಡ್ರಿ ಚರ್ಗಿ ಒಳಗೆ ಕುಡ್ದಿಲ್ರಿ. ಬಾಟ್ಲಿ ತೊಗೊಂಡು ಕುಡ್ದಾರ. ಕುಡ್ದ ಇಲ್ಲಿ ಇಟ್ಟು ಹೋಗ್ಬಿಟ್ಟಾರ ನೋಡ್ರಿ ಒಂದು ಬಾಟ್ಲಿ. ಅಲ್ಲಿ ಹೋಗಿ ಕ್ಯಾನ ಇಲ್ಲಾಂದ್ರೆ ಮತ್ತು ಅಲ್ಲಿ ಇಲ್ಲಿ ಹಂಗೆ ಸಿಕ್ಕಲ್ಲಿ ಹೋಗಿ ಕುಡಿಸ್ರಿ ನೀರು ಹುಡುಗಿ. ಒಂದು ತೊಂದಲ್ಲಿ ಬೋರಿನ ಇರ್ತಾವ್ರಿ, ಒಂದು ತೊಂದಲ್ಲಿ ಫಿಲ್ಟರ್ ಇರ್ತಾವೆ. ಹಂಗೆ ಇರ್ತಾವೆ. ಅವ್ನು ಕುಡ್ದಳ್ರಿ. ಆದರೂ ಏನು ನೆಗಡಿ ಏನು ಬರಲಿಲ್ಲ ರೀ ಆಕಿಗೇನು. ಮತ್ತು ಅದು ಸುಮ್ಮ ರೋಡ್ಲಿ ಹೋಗಾಗೀಗ ಬೆಚ್ಚಗಬೇಕು ತಲೆಗೆ ಕಟ್ಟಕೀಗ ತಂದ್ರೆ ನಮ್ಮ ಮನೆಯವರು. ಹಂಗೆ ಅನ್ಕ ಉತ್ತರಿಂದ ಹಾಕಿಬಿಟ್ಟೀನಿ ರೀ. ಅದನ್ನ ಹಂಗೆ ಯಾಕೆ ಹಾಕ್ಲೆಲ್ಲ ಹಾಕತ್ತಾನೆ ಅಂದ್ರೆ ರೀ, ಮನೆ ಮುದ್ದೆ ಬೆಳ್ಕೋದಾಗ ಅದನ್ನ ಹಾಕೀನಿ ರೀ. ಯಾಕಂದ್ರೆ ಕಿರಿ ಆಗೈತೆ ರೀ, ಅದು ಹಂಗೆ ಗಿಡ್ಡಾಗೈತಿ. ಆದ್ರೆ ಇನ್ನೊಂದು 2 ಸತಿ ಹಾಕಿ ಅಂದ್ರೆ ಹಾಕಿಯಲ್ರಿ ನಾವು. 4 ತಿಂಗಳಕ್ಕಿದ್ದ ತೊಗೊಂಬಂದಿದ್ದು. ಅವಾಗ ನಾವು ಮೇನ್ ಹಾಕಿದ್ದು ಅಷ್ಟೇ ರೀ. ಹೊಳ್ಳಿ ಹಾಕಿಯಲ್ಲ ಅದು ನಂಗಿನ. ಹೀಗಾಗಿ ಒಂದು ಅಕ್ಕಿಗೆ ತೊಗೊಂಡು ಅಂದ್ರೆ ಒಂದು 4 ಸೀರೆ ಹಾಕೊಲಿಕ್ಕೆ ತಂದು ಹಾಕೀನಿ ರೀ ಅದನ್ನ. ಇನ್ನು ಗಿಡ್ಡಾಗತ್ತೈತೆ ರೀ ತೆಗೆದಿಟ್ಬಿಡಿದ್ರೆ ಅವ್ರ ತಂಗಿಗೆ. ಅದಕ್ಕೆ ಈಗೂ ಅದನ್ನ ಹಾಕಿ ನೋಡ್ರಿ ನಾ ಹಂಗೆ ಹಾಕಿ. ಮತ್ತು ಉದ್ದು ತೊಳು ಐತಿ ಗಾಡಿ ಮ್ಯಾಗ, ಅದು ಗಾಳಿ ಬಿಡಂಗಿಲ್ಲ ರೀ ಭಾಳ. ಹೀಗಾಗಿ ಅದನ್ನ ಹಾಕ್ಯಂಡ್ರಿ. ಅದ್ರ ಮ್ಯಾಗ ತಲೆಗೆ ಒಂದು ಕಟ್ ಅಂದ್ರೆ ಅವರಪ್ಪ ಕಟ್ಟಿನ್ರಿ ತಲೆಗೆ. ಕಟ್ಕೊಂಡಾದ್ಮ್ಯಾಗ ಹೊಂಟೀವಿ ನೋಡ್ರಿ ನಾವಿಲ್ಲಿ. ನಮ್ಮ ತಮ್ಮ ವಿಡಿಯೋ ಮಾಡ್ದಂತ್ರಿ ಅವ ಮಾಡತ್ತ ನೋಡ್ರಿ. ಅಷ್ಟು ಪಕ್ಕ ಅವಂಗೆ ಗೊತ್ತಿಲ್ಲ ನಾವು. ಅದು ನೋಡ್ರಿ ನಾವು ಹೊಂಟೀವಿ ನೋಡ್ರಿ ರೆಡಿಯಾಗಿ. ಚಾರು ನೋಡ್ರಿ ಅಲ್ಲಿ ಏನು ಮಾಡತ್ತಾಳು. ಗಾಡಿ ಕೀಲಿ ತೊಗೊಂಡು ಅಲ್ಲಿ ನೋಡ್ರಿ ಹೋಗೋ ಗಾಡಿದು ಕೀಲಿ ತೊಗೋತಾಳ್ರಿ. ಅದನ್ನ ಏನೋ ಚಲೋ ರೀ ನಾವು ಹೋಗ್ತೈತಿ ನಮ್ಗೂ ತಕ್ಕೊಂಡು ಅದನ್ನ ತೊಗೊಂಡು ಆಟ ಆಡ್ಕೊತ ಕುಂದಿರ್ತಾವೆ ನೋಡ್ರಿ ಆಕಿ. ಇಲ್ಲಂದ್ರೆ ಅದು ಬಿಡ್ದು ಎಣ್ಣೆ ಟಾಕಿ ಮ್ಯಾಗ ಕೂತ ಮುಂದೆ ಗಾಡಿ ಮುಖದ ಮ್ಯಾಗ ತಂದು ಹೋದ ಮುಖ ಇಡ್ತಾಳ್ರಿ. ಅದನ್ನ ಗದ್ದ ಉರ್ತಾಳೆ. ಹಿಂಗೆ ಕುಂದ್ರೋದು ಅದು ಏನ್ರ ಮಾಡ್ತಾಳ್ರಿ. ಹಾರ್ನ್ ಹೊಡಿದು ನೋಡ್ರಿ ಇಲ್ಲಿ ಹಾರ್ನ್ ಒಂದು ಯಾವತ್ತೂ ಹಿಡಿದ್ರಿ ಅದನ್ನು. ಭಾಳ ಇದೆಲ್ಲ ತಿರುಗಿ ನೋಡ್ತಿರ್ತಾರೆ. ಹಿಂಗೆ ಯಾಕೆ ಹಾರ್ನ್ ಹೊಡಿಯತ್ತಾನೆ ಮತ್ತು ಹಂಗೆ ಹೊಡಿತಿರ್ತಾಳೆ ರೀ ಕೇಟ. ಸೋಡ ಇರಂಗಿಲ್ಲ ಅದಕ್ಕೆ ಹಾರ್ನ ಹೊಡ್ಯಾಕ ಅಷ್ಟು ಹೊಡಿತಿರ್ತಾಳು. ಇಲ್ಲಿ ಕಾಲಿಗೆ ಗಾಳಿ ಬಿಡ್ತಿದ್ರಿ. ಸುಮ್ಮ ಪ್ಯಾಂಟ್ ಹಾಕ್ಬೇಕು ಅನ್ಕೊನಿ ಮತ್ತೊಳಿ ಫ್ರಾಕಿನ ಮ್ಯಾಗ ಫ್ಯಾಂಕ್ ಟೈಪ್ ರಸ ಹಾಕೈತಿ ಚಂದಾಗಂಗಿಲ್ಲ ಅಂದ ಬಿಟ್ರಿ. ನಾನು ಮತ್ತೊಳಿ ಬ್ಯಾಡ ಬಿಡೋದಕ್ಕೆ ಆಗಂಗಿಲ್ಲ, ಕೆಳಗಿರ್ತಾವೆ ಖಾರ, ಅದೇನು ಸ್ವಲ್ಪ ಗಾಳಿ ಬಿಡ್ತಿತ್ತು ಅಂದು ಬಿಟ್ಟಿನ್ರಿ. ಆಮ್ಯಾಗ ಇಲ್ಲಿ ಹೊಂಟು ನೋಡ್ರಿ ನಾವ್ದು ಎಲ್ಲಿಗೆ ಅದು ಎಷ್ಟು ಅದ ನೋಡ್ರಿ. ಇಲ್ಲಿ ನಮ್ಮ ಕಡೆ ಇಟ್ಟಂಗಿ ಬಿಟ್ಟಿರ್ತಾವೆ ನೋಡ್ರಿ. ಇಲ್ಲಿ ಮುಂದೆ ಇದಾವೆ ನೋಡ್ರಿ ಕಾಣಿಸ್ತಾವೆ. ಇಲ್ಲಿ ಕೆಂಪು ಇಟ್ಟಂಗಿ ಬಿಟ್ಟಿರಿ. ಕೆಂಪು ಇರ್ತಾವೆ ಇಟ್ಟಂಗಿ ಒಂದೊಂದು ಕಡೆ ಒಂದೊಂದು ಥರ ನೋಡ್ರಿ.
ಇಟ್ಟಂಗಿ ಸುಟ್ಟಾಗ ಒಂಥರ ಸ್ಮೆಲ್ ಬರ್ತೈತೆ ನೋಡ್ರಿ, ಮಸ್ತ್ ಬರ್ತೈತಿ. ಒಬ್ಬೊಬ್ರಿಗೆ ಇಷ್ಟ ಆಕೈತಿ, ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ. ಆದ್ರೆ ಇಟ್ಟಂಗಿ ಸುಟ್ಟಿದ್ದು ಭಾಳ ಇಷ್ಟ ಆಗ್ತದೆ ನನಗೆ. ಇಲ್ಲಿ ನೆಲ್ಗೇರಿ ಗಿಡ ನೋಡ್ರಿ, ಇಲ್ಲೊಂದು ಸೀಟ್ ಇತ್ತು ರೀ ಅವಾಗ. ಈಗ ಒಂದು ವರ್ಷದಿಂದ ಅದು ನೆಲ್ಗೇರಿ ಗಿಡದಾಗನ ಇವು ಇಟ್ಟಂಗಿ ಗಾಡಿಗೆ ಸೀಟ್ ಇರ್ತಾವಲ್ಲ ರೀ, ಕುಂದ್ರು ಡ್ರೈವರ್ ಸೀಟ್, ಒಂದು ಸೀಟ್ ಇಟ್ಟಿದ್ರಿ ಅಲ್ಲಿ ಗಿಡದಾಗನ. ಏನು ಆ ಗಿಡದಾಗ ಹೈತು ಕುಂದಿರ್ತಾರೆ ನೀವು ಅನ್ಕೊಂಡ್ರಿ ನಾ ತಿರುಗಿ ನೋಡತ್ತೀನಿ ರೀ, ಅದು ಐತೆ ಏನು ಮಾಡ್ತೈತೆ ಇಲ್ಲರಿ. ಅದೀಗ ತೋರಿಸ್ಬೇಕಂತ ಅನ್ಕೊಂಡನ ನೋಡೀನಿ, ಆದರೆ ಇದ್ದಿದ್ದಿಲ್ಲ ನೋಡ್ರಿ ಅದಲ್ಲಿ. ಇದು ಜಮಖಂಡಿ ಸಾವಳಿಗೆ ನಡುವಿನ ದಾರಿ ನೋಡ್ರಿ ಇದು. ಇಲ್ಲಿ ನೋಡ್ರಿ ತೆಂಗಿನ ತೋಟ ಅದು ಎಷ್ಟು ಮಸ್ತ್ ಐತಿ. ಆಮ್ಯಾಗ ದ್ರಾಕ್ಷಿ ಗಿಡ ಅದು ಅದ ನೋಡ್ರಿ. ಇಲ್ಲಿ ದ್ರಾಕ್ಷಿ ಪಡ ಇರ್ತೈತೆ ರೀ ನಮ್ಮ ಕಡೆ ಎಲ್ಲ, ದ್ರಾಕ್ಷಿ ಬೆಳಿತಾರೆ ರೀ. ಇವತ್ತು ಒಬ್ರು ಲೈವ್ ಬಂದಾಗ ಕೇಳತ್ತಿದ್ರು ನಿಮ್ಮ ಕಡೆ ಅದು ಏನೇನು ಬೆಳಿತೀರಂತ. ನಾನಾ ಥರ ಬೆಳಿತಾರೆ, ಇವತ್ತೇನಿಲ್ಲ. ಭತ್ತ ಅದು ಅಷ್ಟೇನು ಬೆಳೆಯಂಗಿಲ್ಲ, ಉಳ್ದೆಲ್ಲ ಬೆಳೆಯತ್ತಾರೆ ರೀ. ನಮ್ಮ ಮನೆಯವ್ರ ಎಲ್ಲರೂ ಊರಿಗೆ ಹೊಂಟ್ರೆ ಇಷ್ಟು ಅವಸರ ಮಾಡ್ತಾರೆ ರೀ. ಮುಂಜಾನೆ ಎಷ್ಟು ಪುಣೆ ಇದಕ್ಕೇನು ಎದ್ದನ್ರಿ ನಾನು. ಎದ್ದು 7 ಗಂಟೆ ನೋಡಿದ್ರೆ ಅಡುಗೆ ಎಲ್ಲ ಮುಗಿಸ್ಕೊಂಡು ಗ್ಯಾಸ್ ಕಟ್ಟಿ ತೊಳ್ಕೊಂಡು ಕಸ ಹೊಡ್ಕೊಂಡು ಬಾಂಡೆ ತಿಕ್ಕೊಂಡು ಒಗ್ಯಾತೀನಿ ರೀ. ಅವಾಗಾದರೂ ಎದ್ದವ್ರು ಬರೀ ಜಳಕ ಅಷ್ಟು ಮಾಡಿ ರೆಡಿಯಾಗಿ ನಿಂತಾರು. ಇನ್ನೂ ಆಗಿಲ್ಲ ನಿಂದು, ಇನ್ನೂ ಕೆಲಸ ಮುಗ್ದಿಲ್ಲ, ಎಷ್ಟು ಲಘು ಎಬ್ಬಿಸ್ರು ಅಷ್ಟೆಲ್ಲ ನೀ ಅಂತಂದು ಬೈತಾರೆ ನನ್ನ. ಮನ್ಯಾಗ ಹೆಣ್ಮಕ್ಳು ಕೆಲಸ ಅಂದ್ರೆ ಒಂದೇ ಇರ್ತೈತೆ ಏನು ರೀ. ಅವ್ರಿಗೈತೆ ಎದ್ದು ಶಿಸ್ತು ಬರೀ ಜಳಕ ಮಾಡಿ ನಿನ್ನಿಸ್ತಾ ಡ್ರೆಸ್ ಅರ್ಬಿಟ್ಟು ಹಾಕೊಂಡು ನಿಂತು ಬಿಟ್ರಂದ್ರೆ ಮುಗೀತು ರೀ ಅವ್ರದ್ದು ಕೆಲಸನ. ಅದು ರೆಡಿ ಆದ್ರೇನು ನಮ್ಮ ಅಜ್ಜ ಅವ್ರನ್ನ ಹೋಗ್ಬೇಕೇನು ರೆಡಿ ಮಾಡ್ಕೋಬೇಕ್ರಿ. ಹಂಗಾಗೇನು ರೆಡಿ ಮಾಡ್ಕೊಂಡು ನಾ ರೆಡಿ ಆಗೋದು, ಹಂಗೆ ಮನ್ಯಾನ ಕೆಲಸ ಎಲ್ಲ ಮಾಡ್ಕೋಬೇಕು ನೋಡ್ರಿ ನಾವು. ನೋಡ್ರಿ ನಮ್ಮ ಚಾರು ಹಿಂದೆ ಮುಂದೆ ಕೂತಕ್ಕೆ ಹಿಂದೆ ಬಂದಡ್ರಿಗೆ ಯಾಕೋ ಗಾಳಿ ಭಾಳ ಬಿಡತನ್ನ ಹಿಂದೆ ಬಂದು ಕೂತ ನೋಡ್ರಿ ಸದ್ಯಾಗ. ಅಲ್ಲಿ ಅವ್ರ ಅಪ್ಪನ ಹೆಂಗೆ ಹಿಡಿತಾಳೆ ನೋಡ್ರಿ, ದೊಡ್ಡವ್ರ ಕೈ ಹೆಂಗೆ ಹಿಡ್ಕೊತಾಳು. ಈಗ ನೋಡಮ್ಮ ನಾನು ಒಮ್ಮೆ ತಿರುಗಿ ನೋಡಿ ಮತ್ತೆ ಆ ಕಡೆ ಹೊಳ್ಳು. ಅದಾದ್ಮ್ಯಾಗ ನಾವು ಅಲ್ಲದ ಮುಂದೆ ಹೋಗ್ಕೊಳೋದು ಮಾತಾಡೋ ಅವ್ರ ಅಪ್ಪನ ಬಡಿಯಾಕತ್ತಾಳ್ರಿ ಹಿಂದೆ ಕುದ್ದಬ್ದಾಗ. ನಮ್ಮ ಮುಂದೆ ಕರ್ಕೊಂಡ್ರವರು ನೋಡ್ರಿ ಅಲ್ಲಿ ಮುಂದೆ ಹೆಂಗೆ ಮಾಡಕತ್ತಾಳ. ಮಾರಿ ಮ್ಯಾಗ ಗದ್ದ ಇಟ್ಟಾಳ್ರಿ, ಗಾಡಿ ಮಾರಿ ಮ್ಯಾಗ ತಂದು 2 ಕೈ ಹಂಗೆ ಹ್ಯಾಂಡಲ್ ಹಚ್ಕೊಂಡು ಹೋದಾವಣ್ರಿ. ನೋಡ್ರಿ ಇಷ್ಟು ಕಿತ್ತು ಬಿದ್ದಾವಣ್ರಿ, ಅಷ್ಟೇ ಸುಮ್ ಕುಂದ್ರಂಗಿಲ್ಲ ರೀ ಗಾಡಿ ಮ್ಯಾಗು. ಬಸ್ ಮ್ಯಾಗು ಅಷ್ಟೇ ಚಳಿಸ್ತಾಳು, ಗಾಡಿ ಒಳಗೂ ಅಷ್ಟೇ ಚಳಿಸ್ತಾಳ್ರಿ. ಇಲ್ಲಿ ನೋಡ್ರಿ ನಾವು ಬಂದು ನೋಡ್ರಿ ಇಲ್ಲಿ ನಮ್ಮ ತಂಗಿ ಕಡೆ. ಇದೆಲ್ಲ ನೋಡ್ರಿ ಕಿನ್ನಾಲ್ ಹತ್ತಾರ ನೋಡ್ರಿ, ಕಿನ್ನಾಲ್ ಬಂದೈತ್ರಿ ಮಸ್ತ್ ನೋಡ್ರಿ. ಜ್ಞಾನ ಬಂಡೆ ಮಾಡಕ್ಕೆ ಅವ್ರು ಅಲ್ಲೇ ಹೋಗ್ತಾರೆ, ನಾವು ಆದ್ರೆ ಅಲ್ಲೇ ಕಿನ್ನಾಲೊಳಗೆ ಇದ್ದು ಬಿಡವ್ರು ನೋಡ್ರಿ. ನಾವು ಅಲ್ಲೇ ಇದ್ರೆ ಮತ್ತು ಕಿನಾಲ್ ಬಂದ್ರೆ ಇಷ್ಟ ಬ್ಯಾಡ್ರಿ ನೀವು ಗ್ಯಾನಿಗೆ ಯಾಕೆ ಮಾಡೋಕ್ಕದು. ಅದು ಹೊಲ್ದಾಗಿನ ಮನೆ ಐತ್ರಿ, ತೋಟದಾಗದಾರು. ಹಿಂಗಾಗಿ ಹೂವು ಒಂದು ಶಿಸ್ತು ಸುರಿದಾರ, ಹೂವು ಎಷ್ಟು ಬೇಕು ಅಷ್ಟು ಹೂವು. ಹಿಂಗಾಗಿ ಒಂದು ಸ್ವಲ್ಪ ನಂಗೆ ಹೂವು ಹಾಕೋದು ಯಾವಾಗ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಏನರ ಭಾಳ ಸೀರೆ ಬಿಟ್ಟನಂದ್ರೆ ದೊಡ್ಡ ಫಂಕ್ಷನ್ ಇದ್ರೆ ಅಷ್ಟೇ ಹೂವು ಹಾಕೋತೀರಿ, ಇಲ್ಲಿ ಕೈಯೆಲ್ಲ. ಆದರೂ ಅಕ್ಕ ಹರಿದ ಹಾಕೊಳ್ಳೋಕೆ ಏನಾಕತ್ತಡ್ರಿ. ಹಿಂಗಾಗಿ ಹರಿದ ಕಟ್ಟಾಕ ರೆಡಿ ಮಾಡ್ಕೊಂಡ ನೋಡ್ರಿ ಅವನ್ನ. ಹಿಂಗೈತೆ ನೋಡ್ರಿ ಇಲ್ಲೆಲ್ಲ. ಆಮ್ಯಾಗ ನಮ್ಮ ಚಾರುಗಳು ತಂಗಿನ ಎತ್ಕೊಂಡು ಕೂತಾನ್ರಿ. ನಮ್ಮ ತಂಗಿಗೆ ವಿಡಿಯೋ ಮಾಡೋಣ ನಾ ಹಿಂಗೆ ಮಾಡ್ಯಾಡ್ರಿಕಿ ಗೊತ್ತಾಗಿಲ್ಲ ಆಕೆ ವಿಡಿಯೋ ಮಾಡೋದು ಹೆಂಗತ್ತ. ಏನು ರೀ ನಾ ಎಲ್ಲ ಫೋನ್ ಹಿಂಗೆ ಹಿಡಿವಾತಂದ, ಅದ್ರ ಆಕೆಗೆ ಅಷ್ಟು ಗೊತ್ತಾಗಿಲ್ಲ ರೀ ಅದು. ಹಂಗೆ ಬಂದಿದ್ದು ನೋಡ್ರಿ ಅದು ವಿಡಿಯೋ. ಇದು ಮರುದಿವ್ಸ ಮುಂಜಾನೆ ಲಾಗ್ ರೀ. ಇಲ್ಲಿ ಗೊಂಜಾಳ ರೊಟ್ಟಿ ಮಾಡ್ಬೇಕತ್ತ ರೆಡಿ ಮಾಡ್ಕೊಂಡು ನೋಡ್ರಿ ನಾನು. ನಾಷ್ಟ ಅದಾಗೈತೆ ರೀ, ಈಗ ಜಳಕ ನಾಷ್ಟ ಎಲ್ಲ ಆಗೈತಿ. ಅಕ್ಕ ಸಾನ್ರದ್ದು ಉಪ್ಪಿಟ್ಟು ಮಾಡ್ಯಾಡ್ರಿ. ಉಪ್ಪಿಟ್ಟು ಮಿಕ್ಸ್ ಚೂಡಾದಿದ್ದು ರೀ ನಾಷ್ಟ ಮಾಡಿದ್ದು. ನಾನು ನೀರು ಹಾಸಿ ಬರ್ತೀನಿ ಅನ್ಕ ನೀವು ರೊಟ್ಟಿ ಮಾಡಿರಿ ಆಮೇಲೆ ಬಂದು ಮಾಡ್ತೀನಿ ಅಂತಂದು ಹೇಳ್ರಿ. ನಮ್ಮ ಟೇಲರ್ ಅವ್ರು ನೋಡ್ರಿ ನಾನು ನಾಷ್ಟಕ್ಕೆ ಮಾಡ್ಕೊಂಡೇನೆ ತಂದು ಫೋಟೋ ಬಿಟ್ಟಾರ ನೋಡ್ರಿ ಹಿಂಗೆ. ಆಮ್ಯಾಗ ನಾನು ಬಂದು ಮಾಡ್ತೀನಿ ಅನ್ಕ ಮಾಡಿರಿ ನೀವು ತಂದು ಹೇಳಿ ಹೋದಳ್ರಿ ಅಕ್ಕ. ನಾನು ನೋಡ್ರಿ ಇಲ್ಲೆಲ್ಲ ನಾಷ್ಟ ಮಾಡಿಲ್ಲ ಇಲ್ಲಿದ್ದಲ್ಲಿ ಇಟ್ಟಿವ್ರಿ ನಾವು. ದಾರಿ ಹಿಂದಿನ ಕೆಲಸ ಮಾಡೋರು ಅವನ್ನೆಲ್ಲ ಮಾಡ್ಕೊತಾರೆ ಅಂದ ನಾವು ನಾಷ್ಟ ಆದ್ಬಿಟ್ಟಿಗೆ ಕೂತ್ನಿ ಅಂದ್ರೆ ಆಯಾಸಾಗಿ ಮಾಡಂಗೆ ಆಗೋದಿಲ್ಲಗಪ್ಪ ಅಂದು ನಾಷ್ಟ ಮಾಡಿ ಎಲ್ಲ ಹಿಟ್ಟು ನಾದಕ್ಕೆ ಕೈತ್ಬಿಟ್ಟೇನ್ರಿ ನಾನು. ಇಲ್ಲಿ ಮನೆ ಬಾಜುದವ್ರ ದೋಸೆ ಕೊಟ್ಟಿದ್ರಿ, ಅವನ್ನೆಲ್ಲ ದೋಸೆ ಅದು ಹಂಗೆ ಇಟ್ಟಾರ ನೋಡ್ರಿ. ನಾಷ್ಟ ಆಗಿ ಮಾಡಿದ್ದು ನಾವು ಅಷ್ಟಾಗ ಅವ್ರು ಕೊಡೋದ್ರಾಗ. ಹಿಂಗಾಗಿ ನಮ್ಮವ್ವ ಒಬ್ಬಾಕಿ ಮಾಡೋಕ್ಕಿದ್ರು ನೋಡಿ, ಆಕೆ ಒಬ್ಬಾಕಿ ಮಾಡ್ತಾಳಗಪ್ಪ ಅಂದ್ಕೊಂಡು ಇಟ್ಟಿದ್ರಿ ಅವನ್ನ. ಅದಾದ್ಮೇಲೆ ಗೊಂಜಾಳ ರೊಟ್ಟಿ ನೋಡ್ರಿ ಇಲ್ಲಿ ಅಂದ್ರೆ ಒಲಿನೂ ಐತ್ರಿ, ಮತ್ತು ಗೊಂಜಾಳ ರೊಟ್ಟಿನೂ ನಾವು ಯಾವಾಗ ಮಾಡೋಂಗಿಲ್ಲ, ಮತ್ತು ಒಲಿ ಮ್ಯಾಗ ಮಾಡ್ತಿಲ್ಲ ರೀ. ಹಿಂಗಾಗಿ ನಾವಾದ್ರೆ ಮನ್ಯಾಗ ಗ್ಯಾಸ್ ಮ್ಯಾಗ ಅಷ್ಟು ಚಲೋ ಆಗಂಗಿಲ್ಲ, ಒಲಿ ಮ್ಯಾಗ ಚಲೋ ಹೊತ್ತಾಗಪ್ಪ ರೊಟ್ಟಿ ರುಚಿ ಒಂದು ಒಲಿ ಮ್ಯಾಗ ಮಾಡ್ಕೊಂಡು ಹೋಗ್ಬೇಕು ಅಂದ್ಕೊಂಡು ನಾನು ಭಾಳ ನಾದೀನಿ ರೀ ಹಿಟ್ಟು. ಆದರೂ ಏನು ನನಗೆ ಮಾಡೋಕೆ ಸಾಸ್ಲಿಲ್ಲ ರೀ, ಅದು ಒಟ್ಟು ಸರಿನೇ ಆಗಲಿಲ್ಲ ರೀ ರೊಟ್ಟಿ. ಭಾಳ ಟೈಮ್ ತೊಗೊಳಕತ್ತೀರಿ. ಯಾವಾಗ 8:30 ಅದು ಕೂತಾರ ನಾವು. ಒಂದು ಒಬ್ಬಿನೂ ಆಗಿದ್ದಿಲ್ಲ ರೀ, ಅದು ಒಂದು 10-15 ರೊಟ್ಟಿ ತರ್ತೈತೆ ರೀ, ಅದು ಒಂದು ಒಬ್ಬಿ ಅಷ್ಟು ಆಗಿದ್ದಿಲ್ಲ ರೀ ನಮ್ಗೆ. ಅಕ್ಕ ನೀರು ಹಾಸಿ ಬರೋದ್ರಾಗ 10 ಗಂಟೆಗೆ ಬಂದಡ್ರಕ್ಕಿ. ಅದಾದ್ಮ್ಯಾಗ ನಮ್ಮ ಚಾರು ಹೋಗ್ಕನತ್ತಂದು ಅವ್ರ ಮಮ್ಮಿಗೆ ಟಾಟಾ ಮಾಡತ್ತೀವಿ ನೋಡ್ರಿ. ನೋಡ್ರಿ ಈಗ ವೀಡಿಯೋ ಕ್ಲಿಪ್ಪಿಂಗ್ ಹೋದ್ರಿ ಅದು. ಈ ಜಮಖಂಡಿ ಬಸ್ ಸ್ಟ್ಯಾಂಡ್ದಾಗ ನೋಡ್ರಿ ಅದು. ಮತ್ತು 3:30 ಅದು ಬಂದು ಇಳಿದ್ರು. ಕರೆಕ್ಟ್ 3:30 ಐತ್ರಿ ಬಸ್ ಅಲ್ಲಿ ಸಾವಳಗಿಗೆ. ಅಂದ್ರೆ 3:40ಕ್ಕೆ ಬಂದು ಇಳಿದ್ರು ನಾವು. 10 ನಿಮಿಷನೇ ಅಪ್ಪರಕ್ಕಾದ್ರಿ. ಏನು ಮಾಡಿದ್ರು ಮತ್ತು 4:20 ಐತ್ರಿ ಹೊಳ್ಳಿ ಬಸ್. ಅನ್ಕೊಂಡು ನಿಂತ್ಬಿಟ್ಟಿವ್ರಿ ಮತ್ತೊಂದು ತಾಸು. ನಿಮ್ಮ ಚಾರು ಹೋಗ್ಬೇಕು ಹಿಂಗೆ ಓಡಾಡಕತ್ತೀವಿ ನೋಡ್ರಿ. ನಾವು ಇರೋ ಪ್ಲ್ಯಾನ್ ಇದ್ದಿದ್ದಿಲ್ಲ ರೀ. ಹಾಗಾಗಿ ಅದೋ ಒಂದು ಟಿ ಶರ್ಟ್ ಏನೋ ಉಳ್ದಿರ್ತದ್ರಿ ಅಲ್ಲಿ ಹೇಳಿದ್ದು, ಅದನ್ನ ಹಾಕಿನಿ. ಅದಕ್ಕೊಂದು ಪ್ಯಾಂಟ್ ಹಾಕಿ ಕರ್ಕೊಂಬಂದು ನೋಡ್ರಿಕಿನ್ನ.
ಇದು ಇನ್ನೊಂದು ಸ್ವಲ್ಪ ಮಾತಾಡೋದಿತ್ತಲ್ಲ ನೋಡಿ ಸ್ಲೋ ಮಾಡಿ ನೋಡ್ರದ ನೋಡಿರಿ ನಮ್ಮ ಚಾರು ಬಸ್ ಸ್ಟ್ಯಾಂಡ್ದಾಗ ಇಷ್ಟು ಓಡಾಡ್ತಾಳ್ರಿ ಆಕೆದೇನು ಗದ್ದಲ ನೋಡುವಂಗಿಲ್ಲ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ ನಾನು. ವಿಡಿಯೋ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಲಾರ್ದ ನೋಡಿರಿ. ಸ್ಕಿಪ್ ಮಾಡಲಾರ್ದ ನೋಡ್ರಿ ಅಂದ್ರೆ ನಮಗೂ ಖುಷಿ ಆಕೈತೆ ನೋಡ್ರಿ. ಬಿಳಿ ಹೂ ಏನೈತಿ ಸ್ವಲ್ಪ ಇದ್ರು ಹಚ್ಚಿ ಓದಿದ್ರಿ ಒಂದು 2-3 ಪ್ಯಾಂಟ್ ಅಷ್ಟೇ ಓದಿದ್ರಿ. ಆದ್ರೆ ಅವ್ರು ಸಣ್ಣ ಅದಂಗೆ ಹಾಕೊಂಡ್ರಿ ಆಕಿ ಇದುವರೆಗೆ ನಾವು ಬರೋ ನಮಗೆ ನಾವು ಒಂದು ಸ್ವಲ್ಪ ಸುಳಗನ್ನ ಅವ್ರ ಪಪ್ಪ ಏನಾದ್ರು ಹಾಕೊಂಡಿದ್ದು ನಾವು ಸ್ವಲ್ಪ ಹಾಕೊಂಡ್ರಿ ಅಷ್ಟೇ. ಅದು ಬಿಟ್ಟರೆ ಆಕಿ ಹಾಕಕ್ಕೆ ಭಾಳ ಹಾಕೋಲಿಲ್ಲ ಮತ್ತು ದಾಸವಾಳ ಸ್ವಲ್ಪ ದೇವ್ರಿಗೆ ಸ್ವಲ್ಪ ಮಗ್ಗಿ ನಾಳೆಗೆ ಅಂದ್ಬಿಟ್ರೆ ಭಾಳ ಹೂ ಹರ್ಕೊಳಕ್ಕೆ ಹೋಗಲಿಲ್ಲ ರೀ ನಾನು. ಸುಮ್ಮನೆ ಎಲ್ಲಿ ಹಾಕೊಳ್ಳೋ ಇಂಟ್ರೆಸ್ಟ್ ಇರಂಗಿಲ್ಲ ಅವ್ನು ಹೂವು. ಸುಮ್ಮನೆ ಯಾವಾಗ ಹಾಕೊಳಂಗಿಲ್ಲ, ಇರ್ಲಿಗಪ್ಪು ಇದೊಂದು ಸರಿ ಹಾಕೋಬೇಕಂತಂದು ಅಕ್ಕ ಭಾಳ ಹರ್ಕೊ ಅನ್ನಕತ್ತಳು. ಹಿಂಗಾಗಿ ಹರಿದು ಹಾಕೊಂಡು ನೋಡಿ ನಾನು ಬಸ್ನ್ಯಾಗ ಬರಾಗರ ನಮ್ಮ ಚಾರು ಇಷ್ಟು ಕಾಡ್ಯಾಡ್ರಿ. ಇಷ್ಟು ಯಾವಾಗೂ ಕಾಡಿದ್ದಿಲ್ಲ ರೀ ಆಕೆ, ಅಷ್ಟು ಕಾಡ್ಯಾಳು. ಇನ್ನೊಮ್ಮೆ ಎಲ್ಲೂ ಮಕ್ಳನ್ನ ಕರ್ಕೊಂಡು ಎಲ್ಲೂ ಬಸ್ಸಿಗೆ ಹೋಗಬಾರ್ದಪ್ಪ ಅನಿಸ್ಬಿಡ್ತು ನೋಡ್ರಿ, ಅಷ್ಟು ಕಾಡ್ಯಾಡ್ರಿ ಆಕೆನು. ಈಗ ಬರೀ ಕೆಳಗೆ ಹೋಗೋಣ ಅನ್ನಕತ್ತಳ್ರಿ ಆಕೆ. ಬಸ್ನ್ಯಾಗ ಕುಂದ್ರಾಕ ನಾವಲ್ಲ ಯಾಕೆನೋರು ಹೆಂಗೆ ಮಾಡಕತ್ತಳು. ಇರ್ಲಿ ತಂದ ನಾನು ಸುಮ್ಮಷ್ಟು ರಂಬಿಸಿನ ರೀ ಆಕೆನ.